ಫ್ರೆಂಡ್ಸ್ ಡ್ಯೂಟಿ ಮುಗಿಸ್ಕೊಂಡು ಅಂದರೆ ಇವಾಗ ಟೈಮ್ ಮಾರ್ನಿಂಗ್ ಡ್ಯೂಟಿ ಅಂದರೆ ಮಾರ್ನಿಂಗ್ ಆಗಿದೆ, ತಿಂಡಿ ತಿನ್ನೋದಿದೆ ನೋಡಿ. ಪಲಾವ್ ತೊಗೊಂಡಿದ್ದೆ, ಆಲ್ರೆಡಿ ತಿಂದಾಯಿತು. ಪಲಾವ್ ಪಲ್ಯ ಬಿಲ್ ಎಷ್ಟಾಗಿದೆ ನೋಡಿ, 40 ರೂಪೀಸ್ ಆಗಿದೆ ಬಿಲ್ಲು. ಇವಾಗ ಬಿಲ್ ಪೇ ಮಾಡಿ ಮತ್ತೆ ಇವಾಗ ಡ್ಯೂಟಿಗೆ ಹೋಗಬೇಕು. ಡ್ಯೂಟಿಗೆ ಹೋಗ್ಬಿಟ್ಟು ಮತ್ತೆ ಮಧ್ಯಾಹ್ನ ಹೋಟ್ಲಿಗೆ ಬರಬೇಕು, ಇಲ್ಲ ಅಲ್ಲೇ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು, ಅಂದರೆ ನಮ್ಮ ಫ್ರೆಂಡ್ಸ್ ಇರ್ತಾರಲ್ವ, ಫ್ರೆಂಡ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತೀನಿ ಮಧ್ಯಾಹ್ನ. ಮತ್ತೆ ಈವ್ನಿಂಗ್ ಸಿಗ್ತೀನಿ, ಓಕೆನಾ? ಬಾಯ್. ಮತ್ತು ಗುಡ್ ಮಾರ್ನಿಂಗ್ ಎಲ್ಲರೂ. ಬೇಗ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೀವು ಶಿವಮೊಗ್ಗದ ಎಲ್ಲಿಯವರು ಅಂತ ಕಮೆಂಟ್ ಹಾಕಿ ಈ ಬ್ಲಾಗ್ ನೋಡ್ತಾ ಇರೋದು ಪ್ಲೀಸ್. ಗೋಪಿ ಸರ್ಕಲ್ ನೋಡಿ, ಇವಾಗ ಜಸ್ಟ್ ಗೋಪಿ ಸರ್ಕಲ್ಗೆ ರೀಚ್ ಆಗಿದ್ದೀನಿ ನೈಟ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಟೈಮು ನೋಡ್ತಾ ಇರ್ಬೋದು 8:20 ಆಗಿದೆ ಇವಾಗ ಟೈಮು. ಫ್ರೆಂಡ್ಸ್ ಬ್ಲಾಗ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ನಾನು ನಿಮ್ಮ ಶಿವಮೊಗ್ಗದ ಹುಡುಗ. ಶಿವಮೊಗ್ಗದಲ್ಲಿ ಯೂಟ್ಯೂಬ್ ಬ್ಲಾಗರ್ಸ್ ಇದ್ದಾರೆ ಅಂತ ಗೊತ್ತಾಗಬೇಕಲ್ವಾ, ನೀವು ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್, ಓಕೆನಾ? ಸಪೋರ್ಟ್ ಮಾಡಿ, ವೀಡಿಯೋನ ಪೂರ್ತಿ ಎಂಡ್ ತನಕ ನೋಡಿ, ಮತ್ತು ಕಮೆಂಟ್ ಹಾಕೋ ಮುಖಾಂತರ ಕಮೆಂಟ್ ಹಾಕಿದ್ರೆ ಅಂತಂದರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ಮತ್ತು ವೀಡಿಯೋಕ್ಕೆ ಲೈಕ್ ಮಾಡಿ, ಎಷ್ಟಾದರೂ ವ್ಯೂಸ್ ಆಗಲಿ ಪರವಾಗಿಲ್ಲ. ಫ್ರೆಂಡ್ಸ್ ನೋಡ್ತಿದ್ದೀರಲ್ವ, ನಾನು ಇವಾಗ ನೋಡಿ ಫುಲ್ ನೈಟ್ ಆಗಿದೆ, ಎಲ್ಲ ಲೈಟಿಂಗ್ಸು. ಗೋಪಿ ಸರ್ಕಲಿಂದ ನಾನು ಇವಾಗ ಹೋಗ್ತಾ ಇದ್ದೀನಿ ನೋಡಿ. ಜನ ಅಂದರೆ ತುಂಬ ಜನ ಭಯ ಪಡ್ತಾರೆ ಹೋಗೋಕ್ಕೆ, ತುಂಬ ಜನ ಅಂದರೆ ಭಯ ಪಡ್ತಾರೆ. ಯಾಕಂತಂದರೆ ನೈಟ್ ಟೈಮು ಶಿವಮೊಗ್ಗದಲ್ಲಿ ಅಡ್ಡಾಡೋಕ್ಕೆ ಆಗೋದಿಲ್ಲ, ಅಂದರೆ ಅದು ಹೊಸಬರಿಗೆ ಮಾತ್ರ ಹಂಗೆ ಅನಿಸುತ್ತೆ, ಓಕೆನಾ? ಇಲ್ಲೇ ಇರೋರಿಗೆ ಆ ಥರ ಏನೂ ಫೀಲ್ ಆಗೋದಿಲ್ಲ. ನೋಡಿ ನಾನು ಇವಾಗ ಹೋಗ್ತಾ ಇದ್ದೀನಿ, ಈ ಕಡೆ ಅಲ್ಲಿ ನೋಡಿ ಪೊಲೀಸ್ ಹೋಗ್ತಾ ಇದ್ದಾರೆ, ಓಕೆ? ಅಲ್ಲಿ ನೋಡಿ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ನೀವು, ಓಕೆ? ನೈಟ್ ಕೂಡ ಜನ ಇರ್ತಾರೆ ಫ್ರೆಂಡ್ಸ್, ಓಕೆನಾ? ಅಂದರೆ 24/7 ಆಟೋಗಳು ಇರ್ತವೆ ಇಲ್ಲಿ, ಏನು ಭಯ ಪಡೋ ಅವಶ್ಯಕತೆ ಇರೋದಿಲ್ಲ ಗೈಸ್, ಓಕೆನಾ? ಯಾಕೆಂದರೆ ಆಟೋದೇ ಇರ್ತಾರೆ, ಓಕೆ? ನೋಡಿ ಇವಾಗ ನಾನು ಮಾರ್ಕೆಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಕಡೆ ಹೋಗಬೇಕು. ಮಾರ್ಕೆಟ್ ತನಕ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಗೈಸ್, ಓಕೆ? ಮಾರ್ಕೆಟ್ ಸಿಕ್ಕಾಬಟ್ಟೆ ಸೌಂಡು, ನಾನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಬೈಕ್ ಗೊತ್ತು, ಬೈಕ್ ಸೌಂಡಿಗೆ ಮಾತಾಡೋಕ್ಕಾಗಲಿಲ್ಲ, ಓಕೆ? ಇವಾಗ ಮಾರ್ಕೆಟ್ ತನಕ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಒಂದು ಶಾಪ್ ಓಪನ್ ಆಗಬೇಕಿತ್ತು, ಆಗಿಲ್ಲ. ಅಲ್ಲೆಲ್ಲ ವೇಸ್ಟೇಜ್ ಇದೆ, ಓಕೆನಾ? ಓಪನ್ ಏನೂ ಆಗಿಲ್ಲ, ಎಲ್ಲ ಬ್ಯಾಗ್ಸ್ಗಳು ಸಿಗ್ತವೆ. ನಾನು ನಿಮಗೆ ಮೊದಲೇ ತೋರಿಸಿದ್ದೀನಿ ಇಲ್ಲೆಲ್ಲ. ಅಂದರೆ ನಾನು ನಿಮಗೆ ಬಸ್ ಸ್ಟ್ಯಾಂಡು ಅಲ್ಲೆಲ್ಲ ಬ್ಲಾಗ್ನ ಮಾಡಿಲ್ಲ, ಯಾಕಂತಂದರೆ ನಾನು ಡ್ಯೂಟಿ ಹೋಗ್ತೀನಲ್ವ, ಡ್ಯೂಟಿನ ಮನೆ ಹೋಗೋ ಟೈಮು ಈ ದಾರಿ ಇದು, ಓಕೆನಾ? ಹಾಗಾಗಿ ಇಲ್ಲೇನೋ ಬ್ಲಾಗ್ನ ಮಾಡ್ತಾ ಹೋಗ್ತೀನಿ. ನೋಡಿ ಅಲ್ಲಿ ಜನ ಎತ್ಕೊಂಡಿದ್ದಾರೆ, ಏನೋ ಮಾತಾಡ್ತಾ ಇದ್ದಾರೆ, ಓಕೆ? ನಾವಿವಾಗ ನುಗ್ಗೋಣವಾ, ಬನ್ನಿ ಸೀದಾ ನುಗ್ಗೋಣ. ವಾವ್ ನೋಡಿ ಹೆಂಗೆ ತೊಗೊಂಡಿದ್ದಾರೆ ಬ್ರೋ. ಅವನ್ನ ಯಾಕೆ ನೋಡ್ತಾ ಇದೆಯಾ ಬ್ರೋ? ತಲೆಯಲ್ಲಿ ಕೂದಲ ಇಲ್ಲವೋ, ಅದಕ್ಕೆ ನೋಡ್ತಾ ಇದ್ದಾನೆ ಸ್ಟೈಲಾಗಿ. ಗಾಯ್ಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಹಾಕಿ. ನೀವು ಶಿವಮೊಗ್ಗದಲ್ಲ ಎಲ್ಲರೂ ಅಂತ ಕಮೆಂಟ್ ಹಾಕಿ ಗೈಸ್, ಓಕೆನಾ? ಡ್ಯೂಟಿ ಮುಗಿಸ್ಕೊಂಡು ಬರುತ್ತೆ. ಇವತ್ತು OT ಮಾಡಿದೆ, ಅಂದರೆ ಮಾರ್ನಿಂಗ್ ಬಂದಿದೆ ಗೈಸ್, ಓಕೆ? ಮಾರ್ನಿಂಗ್ ಬಂದು ಇವಾಗ ನೈಟ್ ಎಲ್ಲ ಅಂದರೆ 8 ಗಂಟೆ ತನಕ ವರ್ಕ್ ಇತ್ತು, ಮುಗಿಸಿದೆ. ಇವಾಗ ನಾನು ನಿಮಗೆ ಆಲ್ರೆಡಿ ಟೈಮ್ ತೋರಿಸಿದ್ದೀನಿ, ಮತ್ತೆ ನೋಡ್ಕೊಂಬಿಡಿ. 8:22 ಆಗಿದೆ ಟೈಮ್ ಬಂದುಬಿಟ್ಟು. ಈ ವಾಚ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು ಗೈಸ್, ಯಾಕಂತಂದರೆ ನಾವು ಒಮ್ಮೆ ಚಾರ್ಜ್ ಮಾಡಿದ್ರೆ 3 ಡೇಸ್ ಬರುತ್ತೆ ನನಗೆ. 3 ಡೇಸ್ ಬರುತ್ತೆ. 3 ಡೇಸ್ ಆದಮೇಲೆ ಮತ್ತೆ ನಾನು ಚಾರ್ಜ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂತು ನಂಗೆ ವಾಚು, ನನಗೂ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನೋಡಿ ATM ಯಾವುದಿದು, HDFC ಬ್ಯಾಂಕ್. ನೋಡಿ ಇಲ್ಲೆಲ್ಲ ಕಾರ್ಗಳು ನಿಲ್ತವೆ ಗೈಸ್, ಆ ಕಡೆ ಎಲ್ಲ ಬೈಕ್ ನಿಲ್ಲೋದು. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಅಲ್ವಾ, ತುಂಬ ಸಖತ್ತಾಗಿದೆ. ಅಂದರೆ ಮಲೆನಾಡಲ್ವಾ ಶಿವಮೊಗ್ಗ, ತುಂಬ ಪೀಸ್ಫುಲ್ ಆಗಿರುತ್ತೆ ಗೈಸ್, ಓಕೆನಾ? ತುಂಬ ಸಖತ್ತಾಗಿರುತ್ತೆ. ನೋಡಿ ಇಲ್ಲೆಲ್ಲ ಸ್ಲಿಪ್ಪರ್ಗಳನ್ನ ನೀವು ನೋಡ್ತಾ ಇರ್ಬೋದು. ಅಂದರೆ ಅಷ್ಟೇನು ಭಯ ಅನಿಸಲ್ಲ ಗೈಸ್, ತುಂಬ ಜನ ನೋಡ್ತಾ ಇರ್ತಾರಲ್ವ ಬ್ಲಾಗನ್ನು. ನೀವು ನೋಡೋದು ಕಮೆಂಟ್ ಹಾಕಿ, ಇಲ್ಲಿ ವಿಡಿಯೋ ಮಾಡ್ತಾ ಇರುವಾಗ ಯಾರೆಲ್ಲ ನೋಡ್ತಾರೆ, ಅಷ್ಟೇನು ನರ್ವಸ್ ಏನು ಆಗೋದಿಲ್ಲ ಗೈಸ್. ಮಾರ್ಕೆಟಿಗೆ ಇನ್ನೇನು ರೀಚ್ ಆಗ್ತೀವಿ. ನಿನ್ನೆ ನೈಟ್ ಗೈಸ್ RCB ಗೆಲ್ತಲ್ವಾ, ಸಿಕ್ಕಾಪಟ್ಟೆ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಜನ ಡ್ಯಾನ್ಸ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ಬ್ಲಾಗ್ ಮಾಡಬೇಕಿತ್ತು, ಬಟ್ ಮನೇಲಿದ್ದೆ, ಯಾಕಂತಂದರೆ ಮ್ಯಾಚ್ ನೋಡ್ತಾ ಇದ್ದೆ. ಮ್ಯಾಚ್ ಮುಗಿದ ತಕ್ಷಣ ಬಸ್ ಸ್ಟ್ಯಾಂಡಿಗೆ ಬಂದರೆ ಸಖತ್ ಥ್ರಿಲ್ಲಿಂಗ್ ಆಗಿರುತ್ತೆ. ಯಾಕಂದರೆ ಸಿಕ್ಕಾಪಟ್ಟೆ ಹುಡುಗರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಗೈಸ್. ನೋಡಿ ಆಗಲೇ ತುಂಬ ಲೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ನಾನು ಕಲ್ಯಾಣ್ ಜ್ಯುವೆಲರ್ಸ್ ಅಂತ ಬಂದಿದ್ದೆ, ನೋಡ್ಬೋದು ನೀವು ಒಳಗಡೆಗೆ ಎಷ್ಟು ಲೈಟಿಂಗ್ಸ್ ನೋಡ್ಬೋದು, ಓಕೆ? ತುಂಬ ಲೇಟ್ ಆಗಿದೆ. ನಾನು ಇವಾಗ ಹೋಗ್ತಾ ಇದ್ದೀನಿ. ಅಕ್ಕವರು ನೈಟ್ ಹಾಕೊಂಡು ನೋಡಿ ವೆಲ್ಕಮ್ ಮಾಡ್ತಾ ಇದ್ದಾರೆ, ಒಳಗಡೆ ಬನ್ನಿ ಅಂತ ಗೈಸ್. ಇವಾಗ ನೋಡ್ಬೋದು ನಾನು ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ಮಾಲ್, ಶಿವಮೊಗ್ಗದ ಅತಿ ದೊಡ್ಡ ಮಾಲ್. ಇಲ್ಲಿ ಇನ್ನೂ ಕೂಡ
ವರ್ಕ್ ನಡೀತಾ ಇದೆ ಗೈಸ್. ನಾನು ಎಷ್ಟು ಬ್ಲಾಗ್ ಮಾಡಿದ್ದೀನಿ ಆದರೂ ಕೂಡ ಡೈಲಿ ವರ್ಕ್ ನಡೀತಾ ಇದೆ. ಇರಲಿ ಪರವಾಗಿಲ್ಲ, ಮುಂದೆ ಸಾಕ್ತಾ ಹೋಗೋಣ. ಇವಾಗ ನಮ್ಮ ಮಾರ್ಕೆಟ್ ಇವಾಗ ಏನೇ ಅಂದರೂ ಎಂಟ್ರಿ ಕೊಟ್ವಿ ನಾವು ಮಾರ್ಕೆಟ್ಗೆ. ಬನ್ನಿ, ಸಖತ್ತಾಗಿರುತ್ತೆ ಗೈಸ್. ಬ್ಲಾಗನ್ನು ಫಾಲೋ ಮಾಡಿ, ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಾನು ಡೈಲಿ ಇದೇ ರೂಟಲ್ಲಿ ಬಂದೆ ಅಂದರೆ ಇದೇ ರೂಟ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಬೇರೆ ಕಡೆ ಹೋದೆ ಅಂತಂದರೆ ಬೇರೆ ಕಡೆ ವೀಡಿಯೋ ಮಾಡ್ತಾ ಇರ್ತೀನಿ, ಬ್ಲಾಗ್ ಮಾಡ್ತಾ ಇರ್ತೀನಿ. ಡೈಲಿ ಫಾಲೋ ಮಾಡಿ, ಬ್ಲಾಗನ್ನು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಬನ್ನಿ, ಮಾರ್ಕೆಟಿಗೆ ರೀಚ್ ಆದ್ವಿ. ಜಸ್ಟ್ ಇನ್ನೇನು ದೂರ ಇಲ್ಲ ಮಾರ್ಕೆಟು. ನೋಡಿ ಇವಾಗ ಬರೋದೇ ಮಾರ್ಕೆಟ್ ಗೈಸ್. ಫ್ರೆಂಡ್ಸ್, ಮಾರ್ಕೆಟಿಗೆ ಎಂಟ್ರಿ ಕೊಟ್ಟೆ ನಾನು ಇವಾಗ ಜಸ್ಟು. ಇವಾಗ ನೋಡ್ಬೋದು ಇಷ್ಟೊತ್ತಾದರೂ ಕೂಡ ಇಲ್ಲಿ ಹೂಗಳು ಸಿಗ್ತವೆ ಗೈಸ್. ನೋಡ್ತಾ ಇದ್ದೀರಲ್ವಾ, ನೋಡಿ ಟೈಮು ಕರೆಕ್ಟ್ ಎಕ್ಸಾಕ್ಟಾಗಿ 8:28 ಆಗಿದೆ. ಇವಾಗ ಇನ್ನೂ ಆದರೆ ನೀವು ನೋಡ್ತಾ ಇರ್ಬೋದು ಆ ಕಡೆ ಹೂವಿನ ಮಾರ್ಕೆಟನ್ನು. ಓಕೆ, ನೈಟ್ ಎಷ್ಟು ತನಕ ಓಪನ್ ಇರುತ್ತೆ ಗೊತ್ತಿಲ್ಲ. ಬ್ರದರ್ ಆಲ್ರೆಡಿ ಹೋಗ್ತಾ ಇದ್ದಾರೆ ನೋಡಿ, ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಗೈಸ್. ಇವಾಗ ಮುಂದೆ ಹೋಗೋಣ ಭದ್ರಾವತಿ. ಆ ಕಡೆ ಕೆಂಪು ನಿಲ್ತಾವಲ್ಲ, ಆ ಕಡೆ ಸ್ವಲ್ಪ ಕೆಲಸ ಇದೆ, ಆ ಕಡೆ ಹೋಗ್ಬೇಕು ನಾನು ಇವಾಗ. ನೋಡಿ ಇವಾಗ ಮಾರ್ಕೆಟ್ ಬಿಟ್ಟು ನಾನು ಈ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಹಣ್ಣು ಯಾವ ಥರ ಹಾಕಿದ್ದಾರೆ ಅಂತ. ಓಕೆ, ಮುಂದೆ ಹೋಗ್ಬೇಕು, ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ನಾನು. ಇಲ್ಲಿ ಸಿಕ್ಕಾಪಟ್ಟೆ ಕತ್ಲ ಇದೆ ಗೈಸ್. ಆ ಕಡೆ ಲೈಟ್ ಇದೆ ನೋಡಿ. ಇದೆಲ್ಲ ಇದೇನಪ್ಪ ಅಂತ ಅಂದರೆ ಇದೆಲ್ಲ ವೆಹಿಕಲ್ಸ್, 4 ವೀಲರ್ ವೆಹಿಕಲ್ಸ್ ಅವೆಲ್ಲ ನಿಲ್ಲಕ್ಕೆ ಮಾಡಿಸ್ತಾ ಇರೋದು. ಇನ್ನೂ ಓಪನಿಂಗ್ ಆಗಿದೆ ಇಲ್ವೋ ಗೊತ್ತಿಲ್ಲ. ಓಪನಿಂಗ್ ಆಗಿಲ್ಲ ಅಂತ ಅನ್ಕೊತೀನಿ. ಓಪನಿಂಗ್ ಆಗುತ್ತೆ, ಆದರೆ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತವೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಗಾಡಿಗಳು ಹೋಗ್ತವೆ ನೋಡಿ. ನೈಟ್ ಆಗಿದ್ದಕ್ಕೂ ಅದಕ್ಕೂ ನನಗಂತೂ ಬ್ಲಾಗ್ ಮಾಡೋಕ್ಕೆ ಒಂಥರ ಆಗ್ತಿದೆ. ಯಾಕಂತಂದರೆ ಫೇಸ್ ಎಲ್ಲ ಬ್ಲಾಕ್ ಆಗಿ ಬರುತ್ತೆ ಗೈಸ್. ಹಾಗಾಗಿ ನೈಟ್ ನಾನು ಮಾಡೋಕ್ಕೆ ಅಷ್ಟೊಂದು ಹೋಗಲ್ಲ, ಬ್ಲಾಗ್ ಮಾಡೋಕ್ಕೆ ಸರಿ ಬರಲ್ಲ, ಕ್ವಾಲಿಟಿ ಸರಿ ಬರಲ್ಲ ಅಂತ ಅಷ್ಟೇ, ಮತ್ತೇನು ರೀಸನ್ ಇಲ್ಲ. ನೋಡಿ ಎಷ್ಟೊತ್ತಾದರೂ ಇಲ್ಲಿ ಅಂಗಡಿ ಓಪನ್ ಆಗಿದೆ. ಸ್ಲಿಪ್ಪರ್ ಅಂಗಡಿ ಎಷ್ಟೊತ್ತಾದರೂ ಓಪನ್ ಆಗಿದೆ. ನೋಡೋಣ ಬನ್ನಿ. ನೋಡಿ ಇಷ್ಟೊತ್ತಾದರೂ ಸ್ಲಿಪ್ಪರ್ ಅಂಗಡಿ ಓಪನ್ ಆಗಿದೆ. ಎಷ್ಟೋ ತನಕ ಓಪನ್ ಇರುತ್ತೆ ಅಂಗಡಿ? ಎಷ್ಟೋ ತನಕ ಓಪನ್ ಇಟ್ಟಿರ್ತೀರಾ? ಅವರಲ್ಲ ಅನಿಸುತ್ತೆ, ಮೋಸ್ಟ್ಲಿ ಅಂಗಡಿ ಓನರ್ ಅಲ್ಲ ಅನಿಸುತ್ತೆ ಗೈಸ್. ನೋಡ್ತಾ ಇರ್ಬೋದು. ಓಕೆ ಬನ್ನಿ ಮುಂದ್ಗಡೆ ಹೋಗೋಣ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಅಂದರೆ ನೆಕ್ಸ್ಟ್ ಡೇ ಸಿಗ್ತೀನಿ. ಬಾಯ್.